ಒಂದು ಕಾಲದಲ್ಲಿ ನಮ್ಮ ಹೆಮ್ಮೆಯ ಬ್ಯಾಂಕ್ ಆಗಿದ್ದಂಥ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದ್ದಿದ್ದರೆ ಇಂಥ ಘಟನೆ ನಡೀತಾ ಇತ್ತಾ ಅಂತ. 1913 ಅಕ್ಟೋಬರ್ 2ನೇ ತಾರೀಕು ಬೆಂಗಳೂರಿನಲ್ಲಿ ಕೆಂಪೇಗೌಡ ರಸ್ತೆ ಮತ್ತು ಅವಿನ್ಯೂ ರಸ್ತೆ ಜಂಕ್ಷನ್ ಏನಿದೆ, ಆ ಜಂಕ್ಷನ್ನಲ್ಲಿ ಮೊದಲ ಶಾಖೆ ಆರಂಭ ಆಯಿತು. SBM ಷೇರುದಾರರಿಗೆ 10 ಷೇರಿಗೆ SBI 22 ಷೇರು ಅಂತ ಕೊಟ್ಟು, ಆದರೆ ಕನ್ನಡಿಗರಿಗೆ ಕಳೆದೋಗಿದ್ದು ಬರೀ ಶೇರ್ ಅಲ್ಲ, ಅದರ ಗುರುತು, ಒಂದು ಅಸ್ಮಿತೆ ಏನಿತ್ತು ಅದು ಕಳ್ಕೊಂಡೋಯ್ತು. SBM HMT ಅಗ್ರಿ ಫಾರ್ಮ್ ಸ್ಕೀಮ್ ಅನ್ನೋದು, ಇವೆಲ್ಲ ಕೂಡ SBM ಯಾವ ರೀತಿಯಲ್ಲಿ ವಿಸ್ತಾರ ಆಗ್ತಾ ಹೋಯಿತು ಮತ್ತು ಆಧುನಿಕತೆಗೆ ತೆರೆದುಕೊಳ್ತಾ ಹೋಯಿತು ಅನ್ನೋದಕ್ಕೆ ಸಂಕೇತ. ಹಾಗಾಗಿನೇ SBM ಬರೀ ಬ್ಯಾಂಕ್ ಅಲ್ಲ, ಅದು ಕರ್ನಾಟಕದ ಗುರುತಿನ ಭಾಗ ಆಯಿತು. ಕೃಷಿಗೆ, ರೇಷ್ಮೆಗೆ, ಟಿಂಬರು, ಚಿನ್ನ, ಕೈಗಾರಿಕೆಗಳು ಇವೆಲ್ಲದಕ್ಕೂ ಕೂಡ ಸಾಲ ಕೊಟ್ಟು SBM ಕರ್ನಾಟಕದ ಆರ್ಥಿಕತೆಗೆ ಬೇಕಾದ ಬಂಡವಾಳ ಕೊಡುವಂಥ ಸಂಸ್ಥೆಯಾಗಿ ಬೆಳೀತು. ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಹೊರವಲಯದ ಚಂದಾಪುರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ಒಬ್ಬ ಮ್ಯಾನೇಜರ್ ಕನ್ನಡದಲ್ಲಿ ಮಾತಾಡೋದಕ್ಕೆ ಒಪ್ಪಲಿಲ್ಲ. ಇದು ಭಾರತ, ನಾನು ಹಿಂದಿ ಮಾತಾಡ್ತೀನಿ, ಕನ್ನಡ ಬೇಡ ಅಂತ ಅಂದರು. ಇದು ಕೇವಲ ಭಾಷೆಯ ಸಮಸ್ಯೆನಾ? ಇದು ಕರ್ನಾಟಕ ಮೇಡಮ್. ಇಂಡಿಯಾ ಅಥವಾ ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್, ಕನ್ನಡ ಫಸ್ಟ್ ಮೇಡಮ್, ಕನ್ನಡ ಫಸ್ಟ್. ಈಗ ನೀವೇನ್ ಮಾತಾಡ್ತಾ ಇರೋ ತುಂಬಾ ಒಳ್ಳೇದು. ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಹಿಂದಿ ಮಾತಾಡ್ಬೇಕು? ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್. ವಾಸ್ತವದಲ್ಲಿ ಇದು ಕನ್ನಡಿಗರ ಗೌರವದ ಮತ್ತು ಅಸ್ಮಿತೆಯ ಪ್ರಶ್ನೆ. ಆದರೆ ಅಷ್ಟೇ ಅಲ್ಲ, ಜನಸಾಮಾನ್ಯರಿಗೆ ತಮ್ಮದೇ ನೆಲದಲ್ಲಿ ತಾವು 2ನೇ ದರ್ಜೆ ನಾಗರಿಕರು ಅನ್ನುವಂಥ ಭಾವನೆ ಮೂಡಿಸುವಂಥ, ಅವರಿಗೆ ಅವರ ದೈನಂದಿನ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೂ ಅನಾನುಕೂಲ ಆಗುವಂಥ ಸಂಗತಿ ಕೂಡ ಇದಿದೆ. ಆದರೆ ಒಂದು ಪ್ರಶ್ನೆ, ಒಂದು ಕಾಲದಲ್ಲಿ ನಮ್ಮ ಹೆಮ್ಮೆಯ ಬ್ಯಾಂಕ್ ಆಗಿದ್ದಂಥ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದ್ದಿದ್ದರೆ ಇಂಥ ಘಟನೆ ನಡೀತಾ ಇತ್ತಾ ಅಂತ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು SBM ಅನ್ನುವಂಥ ನಮ್ಮ ಬ್ಯಾಂಕ್ 2017ರಲ್ಲಿ SBI ಜೊತೆಗೆ ವಿಲೀನ ಆಯಿತು. ಈ ವಿಲೀನ ಏನು, ಕರ್ನಾಟಕದ ಬ್ಯಾಂಕಿಂಗ್ ಇತಿಹಾಸ ಏನು, ಯಾಕೆ ಈ ರೀತಿಯಲ್ಲಿ ಕೇಂದ್ರೀಕರಣದ ನೀತಿಗಳು ಬರ್ತಾ ಇವೆ ಮತ್ತು ಸ್ಥಳೀಯವಾದಂಥ ಸಂಸ್ಥೆಗಳ ಮಹತ್ವ, ಇವೆಲ್ಲವನ್ನು ಕೂಡ ಚರ್ಚೆ ಮಾಡೋಣ. ಕನ್ನಡಿಗರ ಈ ಕಥೆ ನಿಮ್ಮದು. SBMನ ಇತಿಹಾಸ ಒಂದು ರೀತಿಯಲ್ಲಿ ಕರ್ನಾಟಕದ ಹೆಮ್ಮೆಯ ಕಥೆ. 1913ರಲ್ಲಿ ಮೈಸೂರಿನ ಮಹಾರಾಜರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅವರ ದಿವಾನರಾಗಿದ್ದಂಥ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಒಂದು ಬ್ಯಾಂಕಿಂಗ್ ಸಮಿತಿ ಅಂತ ಮಾಡ್ತಾರೆ. ಅದಕ್ಕೆ 2 ವರ್ಷ ಮುಂಚೆ 1911ರಲ್ಲಿ ಒಂದು ಮೈಸೂರಿನಲ್ಲಿ ಆರ್ಥಿಕ ಸಮಾವೇಶ ನಡೆದಿರುತ್ತೆ. ಅಲ್ಲಿ ಈ ಕಲ್ಪನೆ ಮೊದಲಿಗೆ ಬಂದಿರುತ್ತೆ. ಅದರ ಮುಂದುವರಿಕೆಯಾಗಿ ರಚನೆಯಾದಂಥ ಈ ಸಮಿತಿಯ ಶಿಫಾರಸ್ಸಿನಿಂದ ಬ್ಯಾಂಕ್ ಆಫ್ ಮೈಸೂರು ಲಿಮಿಟೆಡ್ ಅನ್ನೋದು ಸ್ಥಾಪನೆ ಆಯಿತು. 1913 ಅಕ್ಟೋಬರ್ 2ನೇ ತಾರೀಕು ಬೆಂಗಳೂರಿನಲ್ಲಿ ಕೆಂಪೇಗೌಡ ರಸ್ತೆ ಮತ್ತು ಅವಿನ್ಯೂ ರಸ್ತೆ ಜಂಕ್ಷನ್ ಏನಿದೆ, ಆ ಜಂಕ್ಷನ್ನಲ್ಲಿ ಮೊದಲ ಶಾಖೆ ಆರಂಭ ಆಯಿತು. ಯಾವುದನ್ನು ಈಗ ನಾವು ಮೈಸೂರು ಬ್ಯಾಂಕ್ ಸರ್ಕಲ್ ಅಂತ ಕರಿತೀವಿ, ಆ ಸರ್ಕಲ್ಗೆ ಆ ಹೆಸರು ಬಂದಿದ್ದು ಇದೇ ಕಾರಣಕ್ಕಾಗಿ. ಮೈಸೂರು ಮಹಾರಾಜರು ಆರಂಭಿಕ ಠೇವಣಿಯಾಗಿ 4.38 ಲಕ್ಷ ರೂಪಾಯಿಯನ್ನು ಕೊಟ್ಟರು. SBM ಇಡೀ ಈ ಭಾಗದಲ್ಲಿ ಬ್ಯಾಂಕಿಂಗ್ ಸಂಸ್ಕೃತಿಯನ್ನು ಜನಸಾಮಾನ್ಯರಿಗೆ ಪರಿಚಯ ಮಾಡಿತು. 1923ನೇ ಇಸ್ವಿಯ ಹೊತ್ತಿಗೆ 19 ಶಾಖೆಗಳಾಗಿದ್ದವು. ಮೈಸೂರು, ಕೋಲಾರ, ತುಮಕೂರು, ಶಿವಮೊಗ್ಗ, ದಾವಣಗೆರೆ ಮತ್ತು ಚಿಕ್ಕಬಳ್ಳಾಪುರ, ಈ ಭಾಗಗಳಲ್ಲಿ 19 ಶಾಖೆ ಆಯಿತು. 1938ರ ಹೊತ್ತಿಗೆ SBMನವರು ತಂದಿರುವಂಥ ಒಂದು ವರದಿ ಪ್ರಕಾರ ಅಷ್ಟೊತ್ತಿಗಾಗಲೇ ಬರೀ ವ್ಯಾಪಾರಕ್ಕೆ ಮಾತ್ರ ಅಲ್ಲದೆ ಕೃಷಿಗೆ, ರೇಷ್ಮೆಗೆ, ಟಿಂಬರು, ಚಿನ್ನ, ಕೈಗಾರಿಕೆಗಳು ಇವೆಲ್ಲದಕ್ಕೂ ಕೂಡ ಸಾಲ ಕೊಟ್ಟು SBM ಕರ್ನಾಟಕದ ಆರ್ಥಿಕತೆಗೆ ಬೇಕಾದ ಬಂಡವಾಳ ಕೊಡುವಂಥ ಸಂಸ್ಥೆಯಾಗಿ ಬೆಳೀತು. ಆಗ SBM ಅಂತ ಹೆಸರಿರಲಿಲ್ಲ. 1953ರಲ್ಲಿ ಅದು ಒಂದು RBIನ ಏಜೆಂಟ್ ಆಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಹಿವಾಟು, ಖಜಾನೆ ಕಾರ್ಯಾಚರಣೆಗಳನ್ನು ನಿರ್ವಹಿಸೋದಕ್ಕೆ ಶುರು ಮಾಡಿತು. 1960ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಬ್ಸಿಡಿಯರಿ ಬ್ಯಾಂಕ್ಸ್ ಆ್ಯಕ್ಟ್ 1959 ಅದರ ಅಡಿಯಲ್ಲಿ SBIನ ಅಂಗಸಂಸ್ಥೆ ಕೂಡ ಆಯಿತು. ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅನ್ನುವಂಥ ತನ್ನ ಕನ್ನಡದ ಗುರುತನ್ನು ಉಳಿಸ್ಕೊಳ್ತು. 2014ರ ಹೊತ್ತಿಗೆ SBMಗೆ 976 ಶಾಖೆಗಳಿದ್ವು, 10,627 ಉದ್ಯೋಗಿಗಳಿದ್ರು ಮತ್ತು ಇದರಲ್ಲಿ 79% ಶಾಖೆಗಳು ಕರ್ನಾಟಕದಲ್ಲಿದ್ವು, ಉಳಿದವು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇತ್ತು. ಬೆಂಗಳೂರು, ಮೈಸೂರು, ಮಂಗಳೂರು, ಮಂಡ್ಯ, ಹಾಸನ, ಶಿವಮೊಗ್ಗ, ದಾವಣಗೆರೆ ಮತ್ತು ಬಳ್ಳಾರಿಗಳಲ್ಲಿ ಪ್ರಾದೇಶಿಕ ಕಚೇರಿಗಳು ಅಂತ ಕೂಡ ಇತ್ತು. ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಹತ್ತಿರ ಆಗುವಂಥ ರೀತಿಯಲ್ಲಿ ಅದರ ವಿಸ್ತರಣೆ ಆಗಿತ್ತು. ಕನ್ನಡಿಗರ ಭಾವನೆಗಳಿಗೂ ಹತ್ತಿರ ಆಗ್ತಾ ಹೋಯಿತು. 1960ರಲ್ಲಿ
ಚಿಕ್ಕಮಗಳೂರಿನ ಕಾಫಿ ಬೆಳೆಗಾರರಿಗೆ ಬೆಳೆ ವೈಫಲ್ಯ ಆಯಿತು. ಅದಕ್ಕೆ ಆಗ ಸಾಲ ಕೊಡ್ತು. ಪೀಣ್ಯದಲ್ಲಿ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಶುರು ಮಾಡಿದಾಗ ಪೀಣ್ಯದ ಸಣ್ಣ ಕೈಗಾರಿಕೆಗಳವರೆಗೂ ಕೂಡ ಸಾಲ ಕೊಡ್ತು. SBMನ ಸಾಲದ ಫಲಕಗಳು ಇವತ್ತಿಗೂ ಕೂಡ ಕಾಫಿ ತೋಟಗಳ ಗೋಡೆಗಳ ಮೇಲೆ ಇವೆ. 2005ರಲ್ಲೇ 100ಕ್ಕೆ 100 ಭಾಗ ಕಂಪ್ಯೂಟ್ರೀಕರಣ ಆಯಿತು. ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸು, ಸ್ವಿಫ್ಟ್ನ ಸದಸ್ಯತ್ವ, SBM HMT ಅಗ್ರಿ ಫಾರ್ಮ್ ಸ್ಕೀಮ್ ಅನ್ನೋದು ಇವೆಲ್ಲ ಕೂಡ SBM ಯಾವ ರೀತಿಯಲ್ಲಿ ವಿಸ್ತಾರ ಆಗ್ತಾ ಹೋಯಿತು ಮತ್ತು ಆಧುನಿಕತೆಗೆ ತೆರೆದುಕೊಳ್ತಾ ಹೋಯಿತು ಅನ್ನೋದಕ್ಕೆ ಸಂಕೇತ. ಹಾಗಾಗಿನೇ SBM ಬರೀ ಬ್ಯಾಂಕ್ ಅಲ್ಲ, ಅದು ಕರ್ನಾಟಕದ ಗುರುತಿನ ಭಾಗ ಆಯಿತು. ಮೈಸೂರಿನ ಮಹಾರಾಜರ ಲಕ್ಷ್ಮೀದೇವಿಯ ಜೈಪುರದ ಮಾರ್ಬಲ್ ಪ್ರತಿಮೆ, ಮೈಸೂರು ಅರಮನೆ ಒಡವೆಗಳು ಇವೆಲ್ಲ ಕೂಡ SBM ಶಾಖೆಯಲ್ಲಿದ್ವು. ಕನ್ನಡಿಗರಿಗೆ ನಮ್ಮ ಆಸ್ತಿ ಅಂತ ಅನಿಸೋ ಹಾಗೆ ಅದನ್ನು ವಿಸ್ತರಣೆ ಮಾಡಲಾಯಿತು. ಆದರೆ ಈ ಆಸ್ತಿಯನ್ನು 2017ರಲ್ಲಿ ಯಾರು ಕಿತ್ಕೊಂಡ್ರು? 2017 ಏಪ್ರಿಲ್ 1ನೇ ತಾರೀಕು SBM SBI ಜೊತೆಗೆ ವಿಲೀನ ಆಯಿತು. ಇದರ ಜೊತೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಅಂಡ್ ಜೈಪುರ್, ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಪಟಿಯಾಲ, ಟ್ರಾವಂಕೂರ್ ಮತ್ತು ಭಾರತೀಯ ಮಹಿಳಾ ಬ್ಯಾಂಕ್ ಅನ್ನೋವು ಕೂಡ SBIಗೆ ಸೇರಿತು. ಈ ವಿಲೀನದ ಗುರಿ ಏನಾಗಿತ್ತು ಅಂತಂದರೆ SBIನ ಆಸ್ತಿಯನ್ನು 37 ಲಕ್ಷ ಕೋಟಿಗೆ ಏರಿಸಿ ವಿಶ್ವದ ಟಾಪ್ 50 ಬ್ಯಾಂಕ್ಗಳಲ್ಲಿ ಒಂದು ಸ್ಥಾನ ಪಡಿಬೇಕು ಅಂತ ಹೊರಟರು. ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ, ಸ್ಟೇಟ್ ಬ್ಯಾಂಕ್ ಆಫ್ ಇಂದೋರ್ ಇದನ್ನು ವಿಲೀನ ಮಾಡೋದರ ಜೊತೆಗೆ ಆ್ಯಕ್ಚುಲಿ ಇದು ಶುರುವಾಗಿತ್ತು. 2016ರಲ್ಲಿ SBIನ ಚೇರ್ಪರ್ಸನ್ ಆಗಿದ್ದಂಥ ಅರುಂಧತಿ ಭಟ್ಟಾಚಾರ್ಯ ಮತ್ತು ಕೇಂದ್ರ ಸರ್ಕಾರದ ಒಪ್ಪಿಗೆ ತೆಗೆದುಕೊಂಡು SBM ಸೇರಿದಂಗೆ 5 ಅಂಗಸಂಸ್ಥೆಗಳನ್ನು ವಿಲೀನ ಮಾಡಲಾಯಿತು. 5 ಅಂಗಸಂಸ್ಥೆಗಳ ವಿಲೀನಕ್ಕೆ ಒಂದು ಹಸಿರು ನಿಶಾನೆ ಸಿಕ್ಕಿತ್ತು. ಆದರೆ ಈ ವಿಲೀನ ಕರ್ನಾಟಕಕ್ಕೆ ಏನು ಕೊಡ್ತು? SBMನ 10,226 ಉದ್ಯೋಗಿಗಳು SBIಗೆ ವರ್ಗಾವಣೆ ಆದರು. 976 ಶಾಖೆಗಳು SBIನ ಲೋಗೋದಡಿಗೆ ಬಂದವು. ಬೆಂಗಳೂರಿನ SBM ಸರ್ಕಲ್ನಲ್ಲಿದ್ದಂಥ ಫಲಕ ಏನಿತ್ತು ಅದು SBIಗೆ ಬದಲಾಯಿತು. SBM ಷೇರುದಾರರಿಗೆ 10 ಷೇರಿಗೆ SBI 22 ಷೇರು ಅಂತ ಕೊಡ್ತು. ಆದರೆ ಕನ್ನಡಿಗರಿಗೆ ಕಳೆದೋಗಿದ್ದು ಬರೀ ಶೇರಲ್ಲ, ಅದರ ಗುರುತು, ಒಂದು ಅಸ್ಮಿತೆ ಏನಿತ್ತು ಅದು ಕಳ್ಕೊಂಡೋಯ್ತು. SBM ಕನ್ನಡದಲ್ಲಿನ ಸೇವೆ, ಕರ್ನಾಟಕಕ್ಕೂ ಪೂರಕವಾಗಿದ್ದಂಥ ಧೋರಣೆ, ಸ್ಥಳೀಯ ಸಿಬ್ಬಂದಿ, ಒಂದು ರೀತಿಯಲ್ಲಿ ಆರ್ಥಿಕ ಸ್ವಾಯತ್ತತೆ ಏನಿತ್ತು ಇವೆಲ್ಲನೂ ಮುಗಿದೋಯ್ತು. ಈ ವಿಲೀನದ ಫಲಿತಾಂಶವಾಗಿ SBIನ ಒಟ್ಟು ಉದ್ಯೋಗಿಗಳ ಸಂಖ್ಯೆ SB5 ಅದು 2.72 ಲಕ್ಷಕ್ಕೆ ಹೆಚ್ಚಾಯಿತು. SBMನ ಹಲವಾರು ಶಾಖೆಗಳು ಮುಚ್ಚಿದ್ರು. ಯಾಕಂದರೆ ಒಂದೇ ರೋಡಲ್ಲಿ ಒಂದು SBI ಒಂದು SBM ಇರುತ್ತೆ. ಈಗ 2 ಶಾಖೆ ವಿಲೀನ ಆದಮೇಲೆ 2 SBI ಯಾಕೆ ಬೇಕಾಗುತ್ತೆ ಆ ರಸ್ತೆಗೆ ಅಂತ. ಹೀಗಾಗಿ ಅಲ್ಲಿನ ಸಿಬ್ಬಂದಿಗೆ VRS ಕೊಟ್ಟು, ಸ್ವಯಂ ನಿವೃತ್ತಿ ಯೋಜನೆಯನ್ನು ಕೊಟ್ಟು ಭಾಳ ಜನರನ್ನು ಮನೆಗೆ ಕಳಿಸಲಾಯಿತು. SBIನ ಕೇಂದ್ರೀಕೃತ ನೀತಿಯಿಂದ ಕನ್ನಡಿಗ ಗ್ರಾಹಕರಿಗೆ ಸ್ಥಳೀಯ ಸಿಬ್ಬಂದಿ ಬದಲಿಗೆ ಕನ್ನಡ ಬಾರದವರೊಂದಿಗೆ ವ್ಯವಹರಿಸಬೇಕಾಗಿರೋದು ಶುರುವಾಯಿತು. ಚಂದಾಪುರದ SBI ಘಟನೆ ಇದಕ್ಕೆ ಒಂದು ಉದಾಹರಣೆ. RBI ನಿಯಮದ ಪ್ರಕಾರ ರಾಜ್ಯದ ಅಧಿಕೃತ ಭಾಷೆಯಾದ ಕನ್ನಡವನ್ನೂ ಬ್ಯಾಂಕ್ಗಳು ಬಳಸಬೇಕು. ಆದರೆ ಈ SBIದು ಒಂದು ಪ್ಯಾನ್ ಇಂಡಿಯಾ ಸಿಬ್ಬಂದಿ ವರ್ಗಾವಣೆ ನೀತಿ ಅಂತ ಏನಿದೆ, ಅದರಿಂದ ಅವರು ಭಾಳ ಜನ ಕನ್ನಡ ಬಳಸೋದಿಲ್ಲ. ಕನ್ನಡಿಗರಿಗೆ ತಮ್ಮ ಭಾಷೆಯಲ್ಲಿ ಸೇವೆ ಸಿಗದೆ ತೊಂದರೆ ಆಯಿತು. ಹಾಗಾದರೆ ಇದನ್ನು SBMನ ವಿಲೀನನ್ನು ವಿರೋಧಿಸಲಿಲ್ವಾ? ವಿರೋಧ ಖಂಡಿತ ಇತ್ತು, ಆದರೆ ಅದು ಸಾಕಾಗಲಿಲ್ಲ. 1987ರಿಂದನೇ ಈ ವಿಲೀನ ಚರ್ಚೆ ಆವಾಗಲೇ ಶುರುವಾಗಿತ್ತು. ಆಗ SBM ಉದ್ಯೋಗಿಗಳ ಸಂಘದ ಜನರಲ್ ಸೆಕ್ರೆಟರಿ SR ಪವಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿತ್ತು. 2016ರಲ್ಲಿ ಈ ವಿಲೀನದ ಘೋಷಣೆ ಆದಾಗ SBM ಉದ್ಯೋಗಿಗಳು ವಿರೋಧ ವ್ಯಕ್ತಪಡಿಸಿದ್ರು. ವಿಲೀನದಿಂದ SBMನ ಗುರುತು, ಕರ್ನಾಟಕದ ಆಸ್ತಿ ಕಳೆದೋಗುತ್ತೆ ಅಂತ ಕೂಡ ಹಲವಾರು ಜನ ಹೇಳಿದ್ರು. ಬೆಂಗಳೂರಿನ SBM ಸರ್ಕಲ್ನಲ್ಲಿ ಒಂದು ಪ್ರತಿಭಟನೆ ಮಾಡಲಾಯಿತು. ರಾಜ್ಯಾದ್ಯಂತ ಆಂದೋಲನ ಒಂದು ರೂಪಿಸುವಂಥ ಪ್ರಯತ್ನ ಕೂಡ ನಡೀತು. ಆದರೆ ಕೇಂದ್ರದ BJP ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. SBM ಉದ್ಯೋಗಿಗಳ ಸಂಘದ ಖಜಾಂಚಿಯಾಗಿದ್ದವರು ಸರ್ವೇಶ್ ರಾವ್ ಅಂತ 1980ರಿಂದ ಅವರ ಬ್ಯಾಂಕ್ನ ಟೈಪಿಸ್ಟ್ ಆಗಿ ಕೆಲಸ ಮಾಡಿದವರು. ಅವರು SBMನ ಫಲಕ ಬದಲಾಯಿತು, ಒಂದು ಅಂಗನೇ ಕಳೆದೋದಂಗೆ ನಮ್ಗೆ ಅನ್ನಿಸ್ತಾ ಇದೆ ಅಂತ ಅವತ್ತು ಅತ್ತರು. ಇದರ ಜನರಲ್ ಸೆಕ್ರೆಟರಿ ಮಿಲಿಂದ್ ಕಟ್ಟಿ ಅಂತ ಅವರು 33 ವರ್ಷ SBM ಜೊತೆಗಿದ್ದರು. ಅವ್ರು ಹೇಳಿದ್ರು, ಕಾಫಿ ಬೆಳೆಗಾರರಿಗೆ ಸಾಲ ಮತ್ತು ಟ್ರ್ಯಾಕ್ಟರ್ದು ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ, ಇಂಥ SBMನ ಯೋಜನೆಗಳು ಬೇರೆ ಬೇರೆ ರಾಷ್ಟ್ರದ ಬೇರೆ ಬೇರೆ ಬ್ಯಾಂಕ್ಗಳಿಗೂ ಕೂಡ ಮಾದರಿಯಾಗಿದ್ದವು. ಅವೆಲ್ಲ ಕೂಡ ಇವತ್ತು ನೆನಪು ಅಂತ ಹೇಳಿದ್ರು. ಈ ಎಲ್ಲ ಪ್ರತಿಭಟನೆಗಳು, ಭಾವನೆಗಳು ಒಂದು ಒಕ್ಕೂಟ ಸರ್ಕಾರದ ಮುಂದೆ ಸೋತೋದು. ಯಾಕೆ ಅಂದರೆ ಮೋದಿಯವರಿಗೆ BJPಯ ಕೇಂದ್ರೀಕರಣ ಯೋಜನೆಗೆ ಈ ಸ್ಥಳೀಯ ಗುರುತು ಮುಖ್ಯ ಆಗಿರಲಿಲ್ಲ. ಒಂದು ರೀತಿಯಲ್ಲಿ ಸ್ಥಳೀಯ ಗುರುತುಗಳನ್ನು ಅಳಿಸೋದು ಕೂಡ ಅವರ ಅಜೆಂಡಾದ ಭಾಗವಾಗಿ ಆಗಿತ್ತು. 2017 ಮಾರ್ಚ್ 31 SBMನ ಕೊನೆಯ ದಿನ. ಬೆಂಗಳೂರಿನ SBM ಸರ್ಕಲ್ನಲ್ಲಿ ಉದ್ಯೋಗಿಗಳು ಸೇರಿದ್ರು. ಅಲ್ಲಿ ಕಣ್ಣೀರಿತ್ತು, ಭಾವನೆಗಳಿತ್ತು. SBMನ ಫಲಕವನ್ನು SBIಗೆ ಬದಲಾಯಿಸಿದಾಗ 104 ವರ್ಷದ ಇತಿಹಾಸ ಮುಗಿದೋಯ್ತು ಅಂತ ಉದ್ಯೋಗಿಗಳು ಕಣ್ಣೀರಿಟ್ಟರು. ನಮ್ಮ ಬ್ಯಾಂಕ್, ಕರ್ನಾಟಕದ ಬ್ಯಾಂಕ್ ಇನ್ನಿಲ್ಲ ಅಂತ
ಎಂಪ್ಲಾಯೀಸ್ ಯೂನಿಯನ್ನ ಪದಾಧಿಕಾರಿಗಳು ಹೇಳಿದ್ರು. ಇವತ್ತಿಗೂ ಕರ್ನಾಟಕದಲ್ಲಿ ಒಂದಷ್ಟು ಜನರ ಮನಸ್ಸಲ್ಲಿ ಇವೆಲ್ಲ ಉಳ್ಕೊಂಡಿದೆ. ಕಾಫಿ ಬೆಳೆಗಾರರು, ಪೀಣ್ಯದ ಸಣ್ಣ ಕೈಗಾರಿಕೆಯವರು ಮತ್ತು ಬೇರೆ ಬೇರೆ ಕಡೆಗೆ ರೈತಾಪಿ ಎಲ್ಲರೂ ಕೂಡ SBM ಜೊತೆಗೆ ಏನು ಭಾವನಾತ್ಮಕವಾದಂಥ ಬಂಧ ಹೊಂದಿದ್ರು. ಅದು ಅವತ್ತಿನ ದಿವಸ ಅದು ಉದ್ಯೋಗಿಗಳ ಕಣ್ಣೀರು ಮಾತ್ರ ಅಲ್ಲ, ಅಥವಾ ಅವರ ಉದ್ಯೋಗದ ಭಯ ಮಾತ್ರ ಅಲ್ಲ, ಕರ್ನಾಟಕದ ಒಂದು ಅಸ್ಮಿತೆ ಕಳೆದೋಗಿತ್ತು ಅನ್ನುವಂಥ ದುಃಖ ಇತ್ತು. ಹಾಗಂತ SBM ಒಂದು ಕಾರ್ಪೊರೇಟ್ ಕಂಪ್ನಿ ಥರ ಕೆಲಸ ಮಾಡ್ತಿರ್ಲಿಲ್ಲ ಅಂತ ಅರ್ಥ ಅಲ್ಲ. SBM ಬರೀ ಸ್ಥಳೀಯ ಜನಸಾಮಾನ್ಯರು ಬಡವರಿಗೆ ಮಾತ್ರ ಭಾಳ ಅನುಕೂಲ ಮಾಡ್ತಾ ಇತ್ತು ಅಂತ ಏನೂ ಇಲ್ಲ. ವಾಸ್ತವದಲ್ಲಿ ಲಾಭ ಮಾಡಬೇಕು ಅಂತ ಹೊರಟಂಥ ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು ಮತ್ತು ಬ್ಯಾಂಕು ಹೆಂಗೆ ನಡ್ಕೊಳ್ತಿರುತ್ತೋ SBM ಕೂಡ ಆ ರೀತಿಯಲ್ಲಿ ನಡ್ಕೊಳ್ತಾ ಇತ್ತು. ಆದರೆ SBMನಿಂದ SBI ಕಡೆಗೆ ಹೋಗಿದ್ದಂಥ ಒಂದು ಹೆಜ್ಜೆ ಇತ್ತಲ್ಲ, ಆ ಹೆಜ್ಜೆ ಏನು ಅಂತಂದರೆ ಅದು ಶ್ರೀಮಂತ ಕುಬೇರರ ಸೇವೆ ಕಡೆಗೆ ಹಾಕಿದಂಥ ಹೆಜ್ಜೆ ಕೂಡ ಅದಾಗಿತ್ತು. ಹಾಗಾಗಿನೇ ಇಂಥ ವಿಲೀನಗಳು ಬೇಕಾಗ್ತದೆ. ಇಂಥ ವಿಲೀನ ಆದಂಗೆಲ್ಲ ಕೂಡ ಇನ್ನೂ ಹೆಚ್ಚೆಚ್ಚು ಹಣಕಾಸಿನ ಸಂಚಯ ಆಗುತ್ತೆ ಒಂದು ಕಡೆಗೆ. ಆ ರೀತಿಯ ಸಂಚಯವಾಗಿದ್ದಂಥ ಹಣಕಾಸನ್ನು ಯಾರ ಕಡೆಗೆ ತಿರುಗಿಸ್ಬೇಕು ಅಂತ ನಿರ್ಧಾರ ಏನಾಗುತ್ತೆ, ಆ ನಿರ್ಧಾರ ಬಹುತೇಕ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿಯೇ ಇರ್ತದೆ. ಈ ವಿಲೀನಕ್ಕೆ ಆ ಕಾರಣದ ಜೊತೆಗೆ ಮೋದಿ ಮತ್ತು BJPಯವರ ಕೇಂದ್ರೀಕರಣ ನೀತಿ ಕೂಡ ಒಂದು ಕಾರಣ. 2015ರಲ್ಲಿ ಜ್ಞಾನ್ ಸಂಗಮ್ ಬ್ಯಾಂಕರ್ಸ್ ರಿಟ್ರೀಟ್ ಅಂತ ಒಂದು ಮಾಡಿದ್ರು. ಅಲ್ಲಿ BJP ಸರ್ಕಾರ ಈ ಬ್ಯಾಂಕ್ ವಿಲೀನದ ಯೋಜನೆಯನ್ನು ಘೋಷಣೆ ಮಾಡಿತು. ದೇಶದಲ್ಲಿ ಒಟ್ಟಾರೆ 27 PSU ಬ್ಯಾಂಕ್ಗಳಿವೆ, ಅದನ್ನು 12 ಇಳಿಸೋಣ. ಇದರ ಭಾಗವಾಗಿ SBM ಥರದ ಸ್ಥಳೀಯ ಬ್ಯಾಂಕ್ಗಳು ತಮ್ಮ ಗುರುತು ಕಳ್ಕೊಳ್ತವೆ ಅನ್ನೋ ರೀತಿಯ ಅಪ್ರೋಚು ಅವ್ರಿಗಿತ್ತು. ಇದು ಬರೀ ಬ್ಯಾಂಕಿಂಗ್ ಸಮಸ್ಯೆ ಅಲ್ಲ, ಇದೊಂದು ಒಕ್ಕೂಟ ವ್ಯವಸ್ಥೆ ಮೇಲಿನ ದಾಳಿ. ಕರ್ನಾಟಕ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಈ ರೀತಿಯಲ್ಲಿ ಹಲವಾರು ರಾಜ್ಯಗಳ ಒಂದು ಅಸ್ಮಿತೆಯ ಮೇಲೆ ಕೂಡ ಈ ದಾಳಿ ನಡೀತಾ ಇದೆ. ಅಫ್ಕೋರ್ಸ್ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ಇವರೆಲ್ಲರೂ ಫಲಾನುಭವಿಗಳು ಅಂತ ಏನಿಲ್ಲ. ಇಲ್ಲಿಂದ ಸೃಷ್ಟಿಯಾಗ್ತಕ್ಕಂಥ ಸಂಪತ್ತನ್ನು ಅಲ್ಲಿಗೂ ಕೂಡ ಕೊಡ್ತಾರೆ, ಜಾಸ್ತಿ ಕೊಡ್ತಾರೆ ಅನ್ನೋದನ್ನು ಹೊರತುಪಡಿಸಿದರೆ ಎಲ್ಲ ರಾಜ್ಯಗಳ ಹಕ್ಕುಗಳನ್ನು ಕೂಡ ಕಿತ್ತುಕೊಂಡು ದಿಲ್ಲಿಯ ಕೇಂದ್ರೀಕೃತವಾದಂಥ ಆಡಳಿತ ಮಾಡುವಂಥದ್ದು ಅವರ ಉದ್ದೇಶ ಆಗಿದೆ. ಇದು ಈ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ತಮ್ಮದೇ ಆದ ರೀತಿಯಾದಂಥ ಒಂದು ಪರಂಪರೆಯನ್ನು ಹೊಂದಿದ್ದಂಥವ್ರಿಗೆ ಅದರ ಮೇಲಿನ ಹಕ್ಕು ಮತ್ತು ಅಧಿಕಾರ ಕಡಿಮೆ ಆಗುತ್ತೆ. ಉದಾಹರಣೆಗೆ ಕರ್ನಾಟಕದ ಬ್ಯಾಂಕಿಂಗ್ ಇತಿಹಾಸ ಏನಿದೆ, ಇದು ಭಾಳ ಅದ್ಭುತವಾದ್ದು. SBM ಜೊತೆಗೆ ಉಡುಪಿ ಮತ್ತು ಮಣಿಪಾಲದಿಂದ ಸಿಂಡಿಕೇಟ್ ಬ್ಯಾಂಕು, ಕೆನರಾ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ವಿಜಯ ಬ್ಯಾಂಕು ಇವೆಲ್ಲ ಕೂಡ ಆ ಭಾಗದಲ್ಲಿ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಹುಟ್ಟಿತ್ತು. ಕರ್ನಾಟಕದ ಜನ ಒಂದು ಬ್ಯಾಂಕಿಂಗ್ ಸಂಸ್ಕೃತಿಯನ್ನು ರೂಪಿಸಿದರು. ದಕ್ಷಿಣ ಕನ್ನಡದಲ್ಲಿ ಈಗಲೂ ಕೂಡ ಪ್ರತಿ 500 ಜನರಿಗೆ ಒಂದು ಬ್ಯಾಂಕ್ ಬ್ರಾಂಚ್ ಇದೆ ಅಂತ ಹೇಳಲಾಗುತ್ತೆ. 2020ರಲ್ಲಿ ಸಿಂಡಿಕೇಟ್ ಬ್ಯಾಂಕನ್ನು ಕೆನರಾ ಬ್ಯಾಂಕ್ ಜೊತೆಗೆ, ಕಾರ್ಪೊರೇಷನ್ ಬ್ಯಾಂಕ್ನ ಯೂನಿಯನ್ ಬ್ಯಾಂಕ್ ಜೊತೆಗೆ ವಿಲೀನ ಮಾಡಲಾಯಿತು. ಇವೆಲ್ಲ ಕೂಡ ಕರ್ನಾಟಕದ ಗುರುತಿಗೆ ಧಕ್ಕೆ. ಮೋದಿಯವರ ಒನ್ ನೇಷನ್ ಒನ್ ಎವ್ರಿಥಿಂಗ್ ಅನ್ನೋ ರೀತಿಯ ನೀತಿ ಏನಿದೆ, ಇದರಿಂದ ಒಂದು ರಾಜ್ಯಗಳ ವೈವಿಧ್ಯ ಏನಿತ್ತು ಆ ವೈವಿಧ್ಯ ಕಾಣೆ ಆಗ್ತಾ ಇದೆ. ಕೇಂದ್ರೀಕರಣದಿಂದ ಏನಾಯಿತು, SBI ಥರದ ಬೃಹತ್ ಬ್ಯಾಂಕ್ಗಳು ದೊಡ್ಡ ಲಾಭನೇ ಗಳಿಸಿದ್ವು. ಆದರೆ ಸ್ಥಳೀಯ ಆರ್ಥಿಕತೆಗೆ ಏನು ಸಿಕ್ಕಿದೆ ಅದರಿಂದ? SBM ಇದ್ದಾಗ SBIಗಿಂತ ಈ ಸ್ಥಳೀಯ ಆರ್ಥಿಕತೆಗೆ ಅನುಕೂಲ ಆಗುವಂಥ ಸಾಧ್ಯತೆ ಜಾಸ್ತಿ ಇತ್ತು. ಯಾಕಂದರೆ ಈ ಬ್ಯಾಂಕ್ಗಳು ರೈತರಿಗೆ, ಸಣ್ಣ ಕೈಗಾರಿಕೆಗಳಿಗೆ ಸಾಲ ಕೊಡ್ತಾ ಇದ್ವು. SBIನ ಕೇಂದ್ರೀಕೃತ ನಿರ್ಧಾರಗಳಿಂದ ಈ ಸ್ಥಳೀಯ ಅಗತ್ಯಗಳಿಗೆ ಆದ್ಯತೆ ಕಡಿಮೆ. ಚಂದಾಪುರದಂಥ ಘಟನೆ ಇದರ ಫಲಿತಾಂಶ. ಕನ್ನಡಿಗರಿಗೆ ತಮ್ಮ ಭಾಷೆಯಲ್ಲಿ ಸೇವೆ ಸಿಗದೇ ಇದ್ದರೆ ಇದು ಯಾರ ತಪ್ಪು? ಇದು ಮೋದಿಯವರ ಕೇಂದ್ರೀಕರಣದಿಂದ ಆಗಿರುವಂಥ ಸಮಸ್ಯೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸ್ಥಳೀಯ ಸಂಸ್ಥೆಗಳು ಯಾಕೆ ಮುಖ್ಯ? SBM ಕರ್ನಾಟಕದ ಆರ್ಥಿಕ ಸಾಂಸ್ಕೃತಿಕ ಗುರುತಿನ ಭಾಗ ಆಗಿತ್ತು ಅಂತ ಮಾತ್ರ ಅಲ್ಲ, ಅಥವಾ ಇದು ಸಂಪೂರ್ಣ ರೈತರಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಸಾಲ, ಠೇವಣಿ, ಸೇವೆ ಎಲ್ಲ ಕೊಟ್ಬಿಡ್ತು ಅಂತಲೂ ಅಲ್ಲ. ಆದರೆ ಇಂಥ ಪ್ರಶ್ನೆಗಳನ್ನು ಕೇಳೋದು ಇನ್ನೂ ಹೆಚ್ಚು ಸಾಧ್ಯ ಆಗ್ತಾಯಿತ್ತು. SBMನ ಸ್ಥಳೀಯ ಸಿಬ್ಬಂದಿ ಕನ್ನಡದಲ್ಲಿ ಕನ್ನಡಿಗರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಸೇವೆ ನೀಡ್ತಾಯಿದ್ರು. ಆದರೆ SBIನ ಪ್ಯಾನ್ ಇಂಡಿಯಾ ಸಿಬ್ಬಂದಿ ವರ್ಗಾವಣೆಯಿಂದ ಕನ್ನಡ ಬಾರದವರು ಕರ್ನಾಟಕದ ಶಾಖೆಗಳಲ್ಲಿ ಕೆಲಸ ಮಾಡ್ತಾರೆ. ಇದರಿಂದ ಗ್ರಾಹಕರಿಗೆ ತೊಂದರೆ ಆಗುತ್ತೆ ಮಾತ್ರ ಅಲ್ಲ, ಈ ಸ್ಥಳೀಯ ಸಿಬ್ಬಂದಿ ಇಲ್ಲದೇ ಇದ್ದರೆ, ಈಗ ಯಾವುದೋ ಒಂದು ಊರಿನಲ್ಲಿ, ಚಿಕ್ಕಮಗಳೂರಿನಲ್ಲಿ, ಗದಗಲ್ಲಿ ಅಥವಾ ರಾಯಚೂರಿನಲ್ಲಿ ರೈತರೊಬ್ಬರು ಕೃಷಿ ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ರೆ ಕನ್ನಡ ಬರದೇ ಇರುವಂಥ ಮ್ಯಾನೇಜರು ಆ ದಾಖಲೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅದನ್ನು ತಿರಸ್ಕರಿಸ್ಬೋದು. ಅವ್ರ ಜೊತೆಗೆ ಆ ದಾಖಲೆಗಳ ಕುರಿತಾಗಿ ಮಾತಾಡೋದಕ್ಕೆ ಸ್ಥಳೀಯರಿಗೆ ಸಾಧ್ಯ ಆಗದೆ ಹೋಗ್ಬೋದು. ಇದು ಕೇವಲ ಸಾಲದ ವಿಷಯ ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ಗೌರವದ ವಿಷಯ. ಕನ್ನಡಿಗರಿಗೆ ತಮ್ಮ ಊರಿನ ಬ್ಯಾಂಕ್ನಲ್ಲಿ ತಮ್ಮ ಭಾಷೆಯಲ್ಲಿ ಸೇವೆ ಸಿಗದೇ ಇರೋದು ಅವರ ಆತ್ಮಗೌರವಕ್ಕೆ ಧಕ್ಕೆ ಮತ್ತು ಅವರಿಗೆ ಅನಾನುಕೂಲ, ಇವೆರಡೂ ವಿಚಾರ ಅದರೊಳಗಡೆ ಇರುತ್ತೆ. ಸ್ಥಳೀಯ ಸಂಸ್ಥೆಗಳು ಅಂದರೆ SBM ಥರದ ಬ್ಯಾಂಕ್ಗಳು ಕರ್ನಾಟಕದ ಹಣವನ್ನು ಸಂಪೂರ್ಣ ಕರ್ನಾಟಕದ ಜನರಿಗೆ ಬಳಸದೇ ಇದ್ದರೂ ಕೂಡ ಆಗಲೇ ಹೇಳಿದಾಗೆ ಪ್ರಶ್ನೆ ಕೇಳುವಂಥ ಅವಕಾಶ ಹೆಚ್ಚಿರ್ತಾ ಇತ್ತು.
ಸೊ ಈಗ SBIನ ಕೇಂದ್ರೀಕೃತ ಆಡಳಿತದಿಂದ ಕರ್ನಾಟಕದ ಠೇವಣಿಗಳು ದೇಶದ ಬೇರೆ ಬೇರೆ ಭಾಗಕ್ಕೆ ಹೋಗೋದೇನಿದೆ, ಇದ್ರ ಮೇಲೆ ನಮ್ಗೆ ಅದ್ರ ಮೇಲೆ ಹಿಡಿತಾ ಇರೋದೋಗ್ಲಿ, ಅದ್ರ ಬಗ್ಗೆ ಮಾಹಿತಿ ಕೂಡ ಸರಿಯಾಗಿ ಸಿಗೋದಿಲ್ಲ. ಇದು ಕರ್ನಾಟಕದ ಆರ್ಥಿಕತೆ ಕೂಡ ಹಿನ್ನಡೆಯಾಗುತ್ತೆ. ಸ್ಥಳೀಯ ಬ್ಯಾಂಕ್ಗಳಿದ್ದರೆ ರಾಜ್ಯದ ಜನರಿಗೆ ಆದ್ಯತೆ ಸಿಗುತ್ತೆ, ಉದ್ಯೋಗ ಸಿಗುತ್ತೆ ಮತ್ತು ಗುರುತು ಉಳಿತದೆ. ಹೀಗಾಗಿ ಸ್ನೇಹಿತರೆ, ಚಂದಾಪುರದ SBI ಘಟನೆಯನ್ನು ನಾವೀಗಾಗಲೇ ಕಳೆದುಕೊಂಡಿರೋದು ಏನು ಅನ್ನೋದನ್ನು ತೋರಿಸ್ತಾ ಇದೆ. ನಾವು ಪಡ್ಕೊಳ್ಳೋಕ್ಕೆ ಇರೋದೇನು ಅಂತಲ್ಲ, ಏನಿತ್ತು ಹಿಂದೆ ನಮ್ಮಲ್ಲಿ ಅದನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಕೂಡ ಚಂದಾಪುರದ SBI ಘಟನೆ ತೋರಿಸುತ್ತೆ. ಮತ್ತು ನಮ್ಮೆಲ್ಲರ ಸಿಟ್ಟು ಆ SBIನ ಆ ಒಬ್ಬರು ಮ್ಯಾನೇಜರ್ ಸುತ್ತ ತಿರುಗುತ್ತಲ್ಲ, ಅದು ದಾಟಿ ಇದೊಂದು ಕೇಂದ್ರೀಕರಣದ ನೀತಿ ಅಂತ ನಮಗೆ ಗೊತ್ತಾಗಬೇಕು. ಮತ್ತು SBM ಥರದ ಸ್ಥಳೀಯ ಸಂಸ್ಥೆಗಳನ್ನು ಕಳೆದುಕೊಂಡಾಗ ಏನಾಯಿತು ಅನ್ನೋದು ಕೂಡ ನಮಗೆ ಇದರಿಂದ ಅರ್ಥ ಆಗುತ್ತೆ. ನರೇಂದ್ರ ಮೋದಿ ಮತ್ತು BJPಯವರ ಕೇಂದ್ರೀಕರಣದ ನೀತಿಗಳು ಒಂದೊಂದು ಬ್ಯಾಂಕ್ ಬ್ರ್ಯಾಂಚಲ್ಲೂ ಕೂಡ ಅದು ಯಾವ ರೀತಿಯಲ್ಲಿ ನಮ್ಮನ್ನು ತಲೆಬಾಗುವ ಹಾಗೆ ಮಾಡುತ್ತೆ ಅನ್ನೋದನ್ನು ತೋರಿಸುತ್ತೆ. ಆದರೆ ನಾವು ತಲೆ ಬಾಗಬಾರ್ದು. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಥೆಗಳನ್ನು ಕಾಪಾಡೋದಕ್ಕೆ ನಾವು ಒಗ್ಗೂಡಬೇಕು. ಈ ವಿಲೀನ ಏನಾಗಿದೆ, ವಿಲೀನ ನಮಗೆ ತಪ್ಪಾಗಿದೆ ಅನ್ನೋದು ಈಗಲಾದರೂ ನಮ್ಗೆ ಗೊತ್ತಾಗಿ, ಈಗಲೂ ಕೂಡ ಇನ್ನೂ ಏನು ಕೆನರಾ ಬ್ಯಾಂಕ್ ಥರದ ಬ್ಯಾಂಕ್ಗಳು ಉಳ್ಕೊಂಡಿವೆ, ಅಂಥ ಬ್ಯಾಂಕ್ಗಳನ್ನು ವಿಲೀನವನ್ನು ನಾವು ತಡೆಗಟ್ಟಬೇಕು. RBIನ ಈ ಎಲ್ಲ ಸ್ಥಳೀಯ ಭಾಷೆಯನ್ನು ಕೂಡ ಅಲ್ಲಿ ಬಳಸಬೇಕು ಅನ್ನುವಂಥ ನಿಯಮವನ್ನು ಜಾರಿಗೊಳಿಸಬೇಕು ಅಂತ SBI ಮೇಲೆ ನಾವು ಒತ್ತಡ ಹಾಕಬೇಕು. ನಿಮ್ಮ ಊರಿನ ಬ್ಯಾಂಕ್ನಲ್ಲಿ ಒಂದು ವೇಳೆ ಈ ರೀತಿಯಲ್ಲಿ ಸಮಸ್ಯೆ ಆದರೆ ನೀವು ಇದನ್ನು ಅಲ್ಲೇ ಒತ್ತಾಯ ಮಾಡಿ ಕೇಳಬೇಕು. SBMನಂಥ ಸ್ಥಳೀಯ ಸಂಸ್ಥೆಗಳ ಮಹತ್ವವನ್ನು ಬೇರೆಯವರು ತಿಳಿಸಬೇಕು ಮತ್ತು ಕರ್ನಾಟಕದ ಸ್ವಾಭಿಮಾನವನ್ನು ಎತ್ತಿಡಬೇಕು. ಇಂಥ ವಿಚಾರಗಳನ್ನು ಹೇಳೋದಕ್ಕೆ ಇದೀನ.com ಇಂಥ ವಿಡಿಯೋ ನಾವು ಮಾಡ್ತಾ ಇರ್ತೀವಿ. ಈ ವಿಡಿಯೋ ಇಷ್ಟ ಆದರೆ ನೀವು ಶೇರ್ ಮಾಡಿ ಮತ್ತು SBM ಇದ್ದಿದ್ದರೆ ಏನಾಗಿರ್ತಿತ್ತು ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ನಲ್ಲಿ ನೀವು ತಿಳಿಸಿದರೆ ಒಳ್ಳೆಯದು. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.